ಹಾವೇರಿ ಜಿಲ್ಲೆಯ ತೀರ್ಥ ಗ್ರಾಮದ ಬಿಬಿ ಫಾತಿಮಾ ಮಹಿಳಾ ಸಬಲೀಕರಣ, ಬೀಜ ಸಂರಕ್ಷಣೆ ಮತ್ತು ಕೃಷಿ ಉದ್ಯಮಶೀಲತೆಯ ರೂವಾರಿ. ಈ ವಿಡಿಯೋ ಅವರ ಯಶೋಗಾಥೆಯನ್ನು ತಿಳಿಸುತ್ತದೆ. ಸಹಜ ಸಮೃದ್ಧ ಸಂಸ್ಥೆಯ ನೆರವಿನೊಂದಿಗೆ ಬಿಬಿ ಫಾತಿಮಾ ಅವರು ಮಹಿಳೆಯರನ್ನು ಒಗ್ಗೂಡಿಸಿ ಸ್ವಸಹಾಯ ಸಂಘಗಳನ್ನು ಸ್ಥಾಪಿಸಿದರು. ಜೊತೆಗೆ ಸಮುದಾಯ ಬೀಜ ಬ್ಯಾಂಕ್ ಆರಂಭಿಸಿ ರಾಗಿ ಸೇರಿದಂತೆ ಅಪರೂಪದ ಬೀಜಗಳನ್ನು ಸಂರಕ್ಷಿಸಿದರು. ಅವರು ಬಹುಬೆಳೆ ಪದ್ಧತಿಯನ್ನು ಉತ್ತೇಜಿಸಲು ರೈತರಿಗಾಗಿ ವಿವಿಧ ಬಗೆಯ ಬೀಜಗಳಿರುವ ನವಧಾನ್ಯ ಕಿಟ್ ಅನ್ನು ಸಿದ್ಧಪಡಿಸಿ ಉಚಿತವಾಗಿ ವಿತರಿಸಿದರು. ಇವರು ರಾಗಿ ಸಂಸ್ಕರಣಾ ಯಂತ್ರಗಳ ಸ್ಥಾಪನೆ, ಮೌಲ್ಯವರ್ಧಿತ ಸಿರಿಧಾನ್ಯ ಉತ್ಪನ್ನಗಳು ಮತ್ತು ಪಪ್ಪಾಯಿ, ಇದ್ದಿಲಿನಂತಹ ನೈಸರ್ಗಿಕ ಸೋಪುಗಳ ತಯಾರಿಕೆಯನ್ನು ಮಾಡಿದ್ದಾರೆ. ಅಪಾರ ಷೇರುದಾರರ ಬಲದೊಂದಿಗೆ ಬಹುಪಾಲು ಮಹಿಳೆಯರೇ ಮುನ್ನಡೆಸುತ್ತಿರುವ ದೇವಧಾನ್ಯ ರೈತ ಉತ್ಪಾದಕರ ಸಂಘಟನೆಯನ್ನು ಇವರು ರಚಿಸಿದ್ದಾರೆ. ಭಾರತ ಸರ್ಕಾರದ ಶ್ರೀ ಅನ್ನ ಗ್ರಾಮ ಯೋಜನೆಯಡಿ ತೀರ್ಥದ ಈ ಬೀಜ ಬ್ಯಾಂಕ್ನಿಂದಲೇ ಕಿರುಧಾನ್ಯ ಬೆಳೆಯಲು ಬೀಜಗಳ ಪೂರೈಕೆಯಾಗುತ್ತಿದೆ. ಇವರ ಸಮಾಜಮುಖಿ ಸಾಧನೆಗಾಗಿ ಡೆಕ್ಕನ್ ಹೆರಾಲ್ಡ್ನಿಂದ ಬದಲಾವಣೆಯ ಹರಿಕಾರತಿ ಪ್ರಶಸ್ತಿ ದೊರೆತಿದೆ. ಪ್ರಸ್ತುತ ಪಂಚಾಯತ್ ಕಾರ್ಯದರ್ಶಿಯಾಗಿ ಅವರು ಸೇವೆ ಸಲ್ಲಿಸುತ್ತಿದ್ದಾರೆ. ಅವರ ಈ ಯಶೋಗಾಥೆ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ಈ ಕಥೆಯು ಗೀತಾ ಚಿನಾಲ್ ಮತ್ತು ರಾಜೇಶ್ವರಿ ದೇಸಾಯಿ ಅವರ ಮಾರ್ಚ್ 2025ರ ಲೀಸಾ ಇಂಡಿಯಾ ಸಂಚಿಕೆಯಲ್ಲಿ ಬಂದಿದೆ. ಇದೇ ರೀತಿಯ ಹೆಚ್ಚಿನ ಕಥೆಗಳಿಗಾಗಿ www.lisaindia.org ಗೆ ಭೇಟಿ ನೀಡಿ.